ಒಂದಾನೊಂದು ಊರಿನಲ್ಲಿ ರಾಮಣ್ಣ ಎಂಬ ಒಬ್ಬ ರೈತನು ತನ್ನ ಹೊಲದಲ್ಲಿ ಕಷ್ಟಪಟ್ಟು ದುಡಿದು ಬಂದ ಬೆಳೆಯಿಂದ ಉತ್ತಮ ಜೀವನವನ್ನು ನಡೆಸುತ್ತಿದ್ದನು. ಅವನಿಗೆ ಒಬ್ಬ ಮಗನಿದ್ದನು. ಅವನನ್ನು ಅದೇ ಊರಿನ ಶಾಲೆಯಲ್ಲಿ ಓದಿಸುತ್ತಿದ್ದನು. ಅವನ ಮಗನು ಸಹ ಬುದ್ಧಿವಂತ ಮತ್ತು ಜಾಣನಾಗಿದ್ದನು. ಹೀಗೆ ರಾಮಣ್ಣ ಕಷ್ಟಪಟ್ಟು ಜೀವನವನ್ನು ನಡೆಸುತ್ತಿದ್ದನು. ರಾಮಣ್ಣ ಪ್ರತಿದಿನವೂ ತಮ್ಮ ಹೊಲದಲ್ಲಿ ಕಷ್ಟಪಟ್ಟು ದುಡಿಯುತ್ತಿದ್ದನು. ಮಗನು ಸಹ ಶಾಲೆ ಬಿಟ್ಟ ನಂತರ ಹೊಲದ ಬಳಿ ಬಂದು ತನ್ನ ತಂದೆಗೆ ಸಹಾಯವನ್ನು ಮಾಡುತ್ತಿದ್ದನು. ಹೀಗೆ ರಾಮಣ್ಣ ಮತ್ತು ಅವನ ಮಗ ಹೆಚ್ಚಿನ ಸಮಯವನ್ನು ಹೊಲದಲ್ಲಿಯೇ ಕಳೆಯುತ್ತಿದ್ದನು. ರಾಮಣ್ಣ ತನ್ನ ಹೊಲದಲ್ಲಿ ಸೌತೆ ಗಿಡವನ್ನು ಹಾಕಿದ್ದನು. ಕಾಡಿನ ಮಧ್ಯೆ ಹೊಲ ಇದ್ದ ಕಾರಣ ಕಾಡಿನ ಪ್ರಾಣಿಗಳಿಂದ ಬೆಳೆಗೆ ಏನಾದರೂ ತೊಂದರೆ ಆಗಬಹುದೆಂದು ರಾತ್ರಿಯ ವೇಳೆ ತನ್ನ ಹೊಲವನ್ನು ನೋಡಿಕೊಳ್ಳಲು ಹೋಗುತ್ತಿದ್ದನು. ರಾತ್ರಿಯ ವೇಳೆ ಯಾವುದೇ ಭಯವಿಲ್ಲದೆ ಕಾಡಿನ ರಸ್ತೆಯಲ್ಲಿ ನಡೆದು ಹೋಗುತ್ತಿದ್ದನು. ಮರುದಿನ ರಾಮಣ್ಣ ಇದ್ದಕ್ಕಿದ್ದಂತೆ ಅನಾರೋಗ್ಯಕ್ಕೆ ತುತ್ತಾಗಿ ಹಾಸಿಗೆ ಮೇಲೆ ಮಲಗಿ ವಿಶ್ರಾಂತಿ ಪಡೆಯುತ್ತಿರುತ್ತಾನೆ. ಸ್ವಲ್ಪ ಸಮಯದ ನಂತರ ರಾಮಣ್ಣನ ಮಗ ಬಂದು ತನ್ನ ತಂದೆಯ ಯೋಗಕ್ಷೇಮವನ್ನು ವಿಚಾರಿಸುತ್ತಾನೆ. ತನ್ನ ತಂದೆಗೆ ಬೇಕಾದ ಎಲ್ಲಾ ಸೌಕರ್ಯಗಳನ್ನು ಒದಗಿಸಿ, ಅಪ್ಪ, ಇನ್ನು ಮುಂದೆ ನಾನು ಶಾಲೆಗೆ ಹೋಗುವುದಿಲ್ಲ, ಹೊಲದ ಎಲ್ಲಾ ಕೆಲಸಗಳು ನಾನೇ ಮಾಡುತ್ತೇನೆ ಎಂದು ಹೇಳಿದನು. ತಂದೆಗೆ ಕೊಟ್ಟ ಮಾತಿನಂತೆ ಆ ಬಾಲಕನು ಕಾಡಿನ ಮಧ್ಯೆ ಒಬ್ಬನೇ ಭಯದಿಂದ ನಡುಗುತ್ತಾ ನಡೆದುಕೊಂಡು ಹೋದನು. ಕಾಡಿನ ಮಧ್ಯೆ ನಡೆದುಕೊಂಡು ಹೋಗುವಾಗ ಯಾವುದಾದರೂ ದೆವ್ವ ಬರಬಹುದು, ಇಲ್ಲವೇ ಯಾವುದಾದರೂ ಕಾಡು ಪ್ರಾಣಿಯಿಂದ ನಾನು ಸಾವಿಗೆ ಈಡಾಗೀಗಬಹುದು. ಭಯದಿಂದಲೇ ತನ್ನ ಹೊಲದ ಕಡೆ ಸಾಗಿದನು. ಹೊಲದ ಬಳಿ ಬಂದ ಹುಡುಗ ಅಲ್ಲಿದ್ದ ಗುಡಿಸಿಲಿನ ಬಳಿ ಕುಳಿತುಕೊಂಡನು. ತುಂಬಾ ಭಯದಿಂದ ಹೆದರುತ್ತಾ ಆ ಕಡೆ ಈ ಕಡೆ ನೋಡುತ್ತಾ ಕುಳಿತುಕೊಂಡಿದ್ದನು. ಸ್ವಲ್ಪ ಸಮಯದ ನಂತರ ದೂರದಿಂದ ಯಾವುದೋ ಪ್ರಾಣಿ ಬರುವಂತೆ ಅವನಿಗೆ ಭಾಸವಾಯಿತು. ಕಾಡು ಪ್ರಾಣಿ ಇರಬೇಕು, ಅದನ್ನು ನನ್ನನ್ನು ಸಾಯಿಸುವುದೆಂದು ಹೆದರುತ್ತಾನೆ. ಆ ಪ್ರಾಣಿ ಸಮೀಪ ಬರುತ್ತಿದ್ದಂತೆ ನರಿ ಎಂಬುದು ಅವನಿಗೆ ತಿಳಿಯುತ್ತದೆ. ಸ್ವಲ್ಪ ಭಯ ಕಡಿಮೆಯಾಗುತ್ತದೆ. ಹೆದರುತ್ತಾ ಕುಳಿತಿರುತ್ತಾನೆ. ಹೇ ಹುಡುಗ, ನಾನು ಬಂದರೂ ಭಯವಿಲ್ಲದೆ ಕುಳಿತಿರುವೆಯಲ್ಲ, ಹಾಗೇನಿಲ್ಲ, ನನ್ನಿಂದ ಏನಾಗಬೇಕೆಂದು ಭಯದಿಂದ ಕೇಳಿದನು. ಆಗ ನರಿಯು ನನಗೆ ನಿನ್ನ ತೋಟದಲ್ಲಿರುವ ರುಚಿಯಾದ ಸೌತೆಕಾಯಿ ಬೇಕು ಎಂದು ಹೇಳಿತು. ಯುವಕ ತನ್ನ ಕತ್ತಲ್ಲಿರುವ ಬಟ್ಟೆಯನ್ನು ತೆಗೆದುಕೊಂಡು ಸೌತೆಕಾಯಿಯನ್ನು ಕಿತ್ತು ತಂದು ನರಿಯ ಮುಂದೆ ಹಾಕಿದನು. ಯುವಕನು ಸೌತೆಕಾಯಿಗಳನ್ನು ತಂದು ಹಾಕುತ್ತಾನೆ. ಆಗ ನರಿಯು, ಹೇ ಯುವಕ, ಏನು ನೋಡುತ್ತಿರುವೆ, ಬಂದು ಹಿಂದೆ ಕುಳಿತುಕೋ ಎಂದು ಹೇಳುತ್ತದೆ. ಯುವಕನು ನರಿಯ ಹಿಂದೆ ಕುಳಿತುಕೊಳ್ಳುತ್ತಾನೆ. ನರಿಯು ಸೌತೆಕಾಯಿಯನ್ನು ಕಟುಂ ಎಂದು ಕಡಿದು ಒಂದು ಉಸನ್ನು ಬಿಡುತ್ತದೆ. ಹುಡುಗನು ಆ ಕೆಟ್ಟ ವಾಸನೆಯನ್ನು ತಡೆಯಲಾರದೆ ನರಕಯಾತನೆ ಅನುಭವಿಸುತ್ತಾನೆ. ನರಿಯು ದಿನವೂ ಹೀಗೆ ಮಾಡುವುದರಿಂದ ತಾನು ಊಟ ಮಾಡುವುದನ್ನು ಬಿಟ್ಟು ಬಿಡುತ್ತಾನೆ. ತುಂಬಾ ಸಣ್ಣ ಆಗಿಬಿಡುತ್ತಾನೆ. ಹುಡುಗನು ಪ್ರತಿದಿನದಂತೆ ಮನೆಗೆ ಬಂದನು. ರಾಮಣ್ಣನು, ಮಗು, ಏಕೆ ನಿನಗೆ ಆರೋಗ್ಯ ಸರಿಯಿಲ್ಲವೇ? ತುಂಬ ಸಣ್ಣ ಆಗಿದ್ದೀಯಾ? ಕ್ಷಮಿಸಿ ಅಪ್ಪ, ನಿಮ್ಮ ಬಳಿ ಒಂದು ವಿಷಯವನ್ನು ಹೇಳಬೇಕು. ತೋಟಕ್ಕೆ ಒಂದು ನರಿ ಬರುತ್ತದೆ. ಎಳೆಯ ಸೌತೆಕಾಯಿಗಳನ್ನು ತಂದು ಮುಂದೆ ಹಾಕು ಎನ್ನುತ್ತದೆ. ನಂತರ ನಾನು ಅದರ ಹಿಂದೆ ಕುಳಿತುಕೊಳ್ಳಬೇಕು. ಅದು ಸೌತೆಕಾಯಿಯನ್ನು ತಿಂದು ಕೆಟ್ಟ ವಾಸನೆಯನ್ನು ಹೊರಗೆ ಬಿಡುತ್ತದೆ. ಸರಿಯಾಗಿ ನನಗೆ ಊಟ ಸೇರುತ್ತಿರಲಿಲ್ಲ. ಆಗ ರಾಮಣ್ಣನು, ಹೆದರಬೇಡ, ಮನೆಯಲ್ಲಿರುವ ಕಬ್ಬಿಣದ ಸಲಾಕೆಯನ್ನು ತೆಗೆದುಕೊಂಡು ಹೋಗು. ಅದು ಬರುವುದಕ್ಕಿಂತ ಮುಂಚೆ ಚೆನ್ನಾಗಿ ಅದನ್ನು ಬೆಂಕಿಯಲ್ಲಿ ಕಾಯಿಸು. ಅದು ಹೇಳಿದ ಎಲ್ಲ ಕೆಲಸವನ್ನು ಮುಗಿಸು. ನಂತರ ಹಿಂದೆ ಕುಳಿತುಕೊಂಡು ಆ ಕೆಟ್ಟ ವಾಸನೆಯನ್ನು ಬಿಡುವಾಗ ಆ ಜಾಗಕ್ಕೆ ಕಾಯಿಸಿದ ಸಲಾಕೆಯಿಂದ ಒಂದು ಬರೆಯನ್ನು ಹಾಕು. ಮಗನು ಆಯ್ತು ಅಪ್ಪ ಎಂದು ಹೇಳಿ ಖುಷಿಯಿಂದ ಹೊರಟನು. ಹೇ ಯುವಕ, ಏನು ಮಾಡುತ್ತಿರುವೆ? ಎದ್ದೇಳು, ಸೌತೆಕಾಯಿಗಳನ್ನು ತಂದು ನನ್ನ ಮುಂದೆ ಹಾಕು. ಹುಡುಗನು ಮನಸ್ಸಿನಲ್ಲಿಯೇ, ಇವತ್ತು ನಿನಗೆ ಹೊಟ್ಟೆ ತುಂಬ ಊಟ ಹಾಕುತ್ತೇನೆ, ತಡೆದುಕೋ ಎಂದುಕೊಂಡು ಸೌತೆಕಾಯಿಗಳನ್ನು ಕಿತ್ತು ತರಲು ಹೋದನು. ನರಿ ಹೇಳಿದ ಹಾಗೆ ಹಿಂದೆ ಕುಳಿತುಕೊಳ್ಳುತ್ತಾನೆ. ನರಿಯು ಸೌತೆಕಾಯಿಯನ್ನು ಕಟುಂ ಎಂದು ಕಡಿದು ಒಂದು ಉಸನ್ನು ಬಿಡುತ್ತದೆ. ತಕ್ಷಣವೇ ಆ ಹುಡುಗ ಚೆನ್ನಾಗಿ ಬೆಂಕಿಯಲ್ಲಿ ಕಾಯಿಸಿದ್ದ ಕಬ್ಬಿಣದ ಸಲಾಕೆಯಿಂದ ನರಿಯ ಬೆನ್ನಿನ ಭಾಗಕ್ಕೆ ಒಂದು ಬರೆಯನ್ನು ಹಾಕುತ್ತಾನೆ. ನಂತರ ನರಿಯು ನೋವನ್ನು ತಾಳಲಾರದೆ ಕಿರುಚುತ್ತಾ, ಏ ಹಾಳಾದ ಹುಡುಗ, ನೀನು ನನ್ನ ಬೆನ್ನಿಗೆ ಬರೆ ಹಾಕುತ್ತೀಯಾ? ನಾನು ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ನೀನು ಬೇಡ, ನಿನ್ನ ಸೌತೆಕಾಯಿಯೂ ಬೇಡ ಎಂದು ಕಿರುಚುತ್ತಾ ತೋಟದಿಂದ ಆಚೆ ಹೋಯಿತು.